ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಶ್ರೀ ವಾಲ್ಮೀಕಿ ಸಮುದಾಯದ ಹಿರಿಯ ಹಾಗೂ ಯುವ ಮುಖಂಡರಿಂದ ಕಂಪ್ಲಿ ಶಾಸಕರಾದ ಜೆಎನ್ ಗಣೇಶ್ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬೃಹತ್ ಮೆರವಣಿಗೆಯ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ವಡಕರಾಯನ ದೇವಸ್ಥಾನದವರೆಗೆ ಬೃಹತ್ ಸಂಕಲ್ಪ ಪಾದಯಾತ್ರೆಯ ಮೂಲಕ ಶ್ರೀ ಜಂಬುನಾಥೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾಗಿದ ಬೃಹತ್ ಮೆರವಣಿಗೆಯು ವಾಲ್ಮೀಕಿ ವೃತ್ತದಲ್ಲಿನ ಶ್ರೀ ವೀರ ಮದಕರಿ ನಾಯಕನಿಗೆ ಹೂಮಾಲೆ ಹಾಕುವುದರ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಹೊಸಪೇಟೆಯ ಶ್ರೀ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಮಾದಿಗ ಸಮುದಾಯದ ಮುಖಂಡರು ಮತ್ತು ಕಂಪ್ಲಿ ಶಾಸಕರಾದ ಜೆಎನ್ ಗಣೇಶ್ ರವರ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವಿಜಯನಗರ ಜಿಲ್ಲಾ ವರದಿಗಾರರು ಹೊನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಸಮಾಜಗಳನ್ನ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಜೆಎನ್ ಗಣೇಶನವರು ಮಾಡಿದ್ದಾರೆ. ಇವತ್ತಿನ ದಿವಸ ಹೊಸಪೇಟೆಯಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ನೇತೃತ್ವದಲ್ಲಿ ಎಲ್ಲ ಸಮಾಜದ ಲೀಡರ್ಗಳು ಬಂದಿದ್ದಾರೆ. ಇದರಲ್ಲಿ SC ST ಅಲ್ಪಸಂಖ್ಯಾತ OBC ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಅಂದ್ರೆ ಜೆಎನ್ ಗಣೇಶನವರು ಕೇವಲ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಮೀಸಲಿರದೆ ಎಲ್ಲಾ ವರ್ಗಗಳ ಜನಪ್ರಿಯ ಯುವ ನಾಯಕರಾಗಿ ಉದಯಿಸ್ತಾ ಇದ್ದಾರೆ. ಅವರಿಗೆ ಇವತ್ತಿನ ದಿವಸ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಬೃಹತ್ ಪಾದಯಾತ್ರೆಯನ್ನ ಹೊಸಪೇಟೆಯ ಆರಾಧ್ಯ ದೈವ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಇದೀಗ ರಾಜವೀರ ಮದಕರಿ ನಾಯಕ ವೃತ್ತಕ್ಕೆ ಬಂದು ರಾಜವೀರ ಮದಕರಿ ನಾಯಕರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎಲ್ಲ ಕೆರೆ ದೈವಸ್ಥರು, ವಾಲ್ಮೀಕಿ ಸಮಾಜದ ಮುಖಂಡರು ಅಲ್ಲದೆ ಎಲ್ಲಾ ಸಮಾಜದ ಮುಖಂಡರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಅದೆಷ್ಟು ಗಂಭೀರತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ರಾಜ್ಯದ ಮುಖಂಡಗಳಿರ್ಬೋದು, ವಾಲ್ಮೀಕಿ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ನಾವು ಸಹಿಸಲ್ಲ. ಈ ಕೂಡಲೇ 2ನೇ ಬಾರಿ ತಾವು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾದ್ರೆ ಮೊದಲ ಪಟ್ಟಿಯಲ್ಲೇ ಮೊದಲ ಹೆಸರು ಜೆಎನ್ ಗಣೇಶ್ ಅವ್ರದ್ದು ಇರಬೇಕು, ಅಣ್ಣನಿಗೆ ಸಚಿವ ಸ್ಥಾನ ನೀಡಬೇಕೆನ್ನುವುದು ಎಲ್ಲ ಹೊಸಪೇಟೆ ವಾಲ್ಮೀಕಿ ಸಮಾಜ ಸೇರಿದಂತೆ ಇತರ ಎಲ್ಲಾ ಸಮಾಜದ ಆಗ್ರಹವಾಗಿದೆ. ಜನನಾಯಕ ಉದಯೋನ್ಮುಖ ಯುವತಾರೆ ಜೆಎನ್ ಗಣೇಶ್ ಅಣ್ಣನವರಿಗೆ ಯಾವುದೇ ಕಾರಣಕ್ಕೂ ನೀವು ಸಚಿವ ಸ್ಥಾನ ನೀಡಲಾರ್ದಂಗೆ ಇರಬಾರ್ದು. ಅವರಿಗೆ ಮೊದಲ ಆದ್ಯತೆಯಲ್ಲಿ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಹೊಸಪೇಟೆ ಮತ್ತು ಇತರ ಎಲ್ಲ ಸಮಾಜದ ಮುಖಂಡರುಗಳು ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜೆಎನ್ ಗಣೇಶ್ ಅಭಿಮಾನಿಗಳೇ ಮತ್ತು ಎಲ್ಲ ಕಿರಿಯ ದೈವಸ್ಥರೇ, ಇವತ್ತು ನಾವಿಲ್ಲಿ ಪಾದಯಾತ್ರೆ ಮಾಡುವಂತ ಉದ್ದೇಶ ಇಷ್ಟೇ. ಜೆಎನ್ ಗಣೇಶ್ ಅವರು ಯುವಕರಿದ್ದಾರೆ, ನಮ್ಮ ಸಮಾಜದ ಯುವಕರಿದ್ದಾನೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಗೆದ್ದಂತ 15 ಸೀಟುಗಳಲ್ಲಿ 14 ಜನ ಈಗಾಗಲೇ ಚುನಾಯಿತಿದ್ದಾರೆ. ಇದರಲ್ಲಿ ನಮ್ಮ ನಾಯಕರಾಗಿ 3 ಜನ ಸಚಿವ ಸ್ಥಾನ ಕೊಡಬೇಕಂತ ನಾವು
ಒತ್ತಡದಿಂದ ಮಾಡ್ತಾ ಇದೀವಿ. ಹೋದ ಸಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ಜನ ಇದ್ರು. ಈಗ ಬರೀ ಸತೀಶ್ ಜಾರಕಿಹೊಳಿ ಸರ್ ಒಂದೇ ಕೊಟ್ಟಿದ್ದಾರೆ. ಇನ್ನೂ 2 ಸ್ಥಾನವನ್ನು ಕೊಡಬೇಕು. ಈ ಭಾಗದ ಏನು ಕಲ್ಯಾಣ ಕರ್ನಾಟಕದ ಭಾಗದ ಏನು ಅಭಿವೃದ್ಧಿ ಸಲುವಾಗಿ ಮತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಅವ್ರಿಗೆ ಸಚಿವ ಸ್ಥಾನ ಮೊದಲ ಆದ್ಯತೆ ಕೊಡಬೇಕಂತ ಹೇಳಿ ನಾವು ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನೀಡಲೇಬೇಕು.